ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಂಗಳವಾರ ಊರಿಗೆ ಹೋಗಬೇಕಾಗಿತ್ತು. ನಮ್ಮ ಅತ್ತೆಗೆ ಹುಷಾರಿಲ್ಲ ಮತ್ತು ನಮ್ಮ ತಾತಂಗೆ ಹುಷಾರಿಲ್ಲ ಅಂತ ಹೇಳಿದರು ನಮ್ಮ ಮನೆಯವರು. ಹಂಗಾಗಿ ಬೆಳಗ್ಗೆ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಬರೋಷ್ಟರಲ್ಲಿ ಟೈಮ್ ಆಗೋಗಿತ್ತು. ಹೊರಗಡೆ ಟಿಫನ್ ತಿನ್ನೋಕೆ ಹೋಗಿದ್ವಿ. ಉಡುಪಿ ಗ್ರ್ಯಾಂಡಲ್ಲಿ ಚೆನ್ನಾಗಿರ್ತಲ್ಲ, ಅದಕ್ಕೆ ಅಲ್ಲಿ ತಿಂದ್ವಿ. ಮತ್ತು ನಮ್ಮ ಅತ್ತೆಗೆ ಅಜ್ಜಿಗೆಲ್ಲ ಇಲ್ಲದೆಲ್ಲ ಅಡಿಕೆಲ್ಲ ಕಟ್ಟಿಸ್ಕೊಂಡ್ವಿ ಕುಣಿಗಲಲ್ಲಿ. ಮತ್ತು ಅಪ್ಪ ಮಗಳು ಮಂಕಿ ನೋಡಿಕೊಂಡು ಆಟ ಆಡ್ತಾಯಿದ್ರು. ಹೊಡೆದ್ಬಿಡ್ತೀನಿ ಅಂತ. ಅಲ್ಲಿ ಬಂದಿದ್ದು ಒಂದು ಕೋತಿನ ಇವರಿಬ್ಬರೇ ಸೇರಿ ನನ್ನ ಗಂಡ ಮಕ್ಕಳು ಸೇರಿ ಓಡಿಸ್ತಾವ್ರೆ. ನಾವು ಯಾವಾಗ ಕುಣಿಗಲಲ್ಲಿ ಅಲ್ಲೇ ಅಜ್ಜಿ ಮತ್ತು ಅಂಕಲ್ ಹತ್ರನೇ ತೊಗೊಳೋದು. ಇಲ್ಲೇ ಹೋದ್ರು ಬರೀ ಕೈಲಿ ಹೋಗಲ್ಲ. ಯಾವಾಗಾದರೂ ಊರಿಗೆ ಹೋದ್ರು ನನ್ನ ನಾದಿನಿ ಮಕ್ಕಳು, ನಮ್ಮ ಅತ್ತೆ ಮತ್ತು ಅಜ್ಜಿ ತಾತಂಗೆಲ್ಲ ಬೇಕ್ರಿಲಿ ತಿಂಡಿ ಮತ್ತು ಮನೆಗೆ ಏನೇನು ಬೇಕು ಅಜ್ಜಿ ಮನೆಗೆ ನಮ್ಮ ಮನೆಗೆಲ್ಲ ತೊಗೊಂಡೋಗ್ತೀವಿ. ಹಂಗಾಗಿ ನಮ್ಮ ಮನೆಯವರೆಲ್ಲ ತೊಗೊಂಡು ಗಾಡಿಗೆ ಒಳ್ಳೆ ಕಾರ್ ಡಿಕ್ಕಿಗೆ ಹಾಕ್ತಾವ್ರೆ. ನನ್ನ ಗಾಡಿ ನೋಡ್ಕೊಂಡಿದ್ದೆ. ಇವರು ನೋಡಿದ್ರೆ ವಿಡಿಯೋ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಾತಾರ ಮನೇಲಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಣಕುಪ್ಪೆ ನನ್ನ ಮನೆ, ನನ್ನ ಗಂಡನ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಬಂದ್ವಿ, ನೋಡ್ಕೊಂಡು ಹೋಗೋಣ ಅಂತ. ಮತ್ತು ನಮ್ಮ ತಾತಂಗೂ ಹುಷಾರಿರಲಿಲ್ಲ, ಹಾಗಾಗಿ ಬಂದಿದ್ದೀವಿ. ನಮ್ಮ ತಾತ ಇಲ್ಲಿ ಕುಂತಿದ್ದಾರೆ ನೋಡಿ. ಏನು ಹುಷಾರಿಲ್ಲ ತಾತ ನಿಂಗೆ? ಹೌದಾ? ಆ ಬಿದ್ದಿದ್ದೆಲ್ಲ ಸರಿ ಹೋಯ್ತಾ? ಹಂಗೆ ತಾತಂಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗಿ ಬಂದ್ವಿ. ಹಾಂ, ಏನಮ್ಮ ಚಿನ್ನಮ್ಮ ಏನು ಖುಷಿಯಿಂದ ಆಟ ಆಡಿ ಒಂದೆರಡು ವಿಡಿಯೋ ತಕ್ಕತ್ತೀನಿ ಅಂತ ಹೇಳ್ತಾ ಇದ್ದೆ. ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಓ ತಂಗಿನ ನೀನು? ಪಾವನಿ ಪಾವನಿ ಅಂತ ಅವಳು ಯಾರಾಗದೆ? ಯಾಕೋ ಕರದ್ ಯಾಕೋ ಸಣ್ಣಗಾಗ್ಬಿಡೈತಲ್ಲ ಅಲ್ವಾ? ಫಸ್ಟ್ ಫೋಟೋ ಬೇಕು ಮನೇಲಿ ಇಡೋಕ್ಕೆ ಅಂತ ಹೇಳಿದ್ದೆ. ಹಂಗಾಗಿ ನಮ್ಮ ಮನೆಯವರು ಫ್ರೆಂಡ್ ಹತ್ರ ಮಾಡಿಸ್ಕೊಬಂದಿದ್ರು. ಅದ್ರಲ್ಲಿ ನನ್ನ ಫ್ರೆಂಡ್ ವೀಣದ್ ಬಂದುಬಿಟ್ಟಿತ್ತು. ಹಾಗಾಗಿ ಊರಲ್ಲಿ ಇಟ್ಟಿದ್ವಿ. ಮತ್ತು ನಮ್ಮ ಅತ್ತೆ ಕೇಳ್ತಿದ್ರು ಎಲ್ಲರದ್ದು ಮಾಡಿಸೋದಲ್ವ ಅಂತ. ನಮ್ಮಿಬ್ರದ್ದೇ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೆ. ಪಾಪು ನಮ್ಮ ಮನೆಯವರು ನನ್ನ ಮಗಳು ಜೋಕಾಲಿ ಆಟ ಆಡ್ತಾವಳು. ನಿಂಗೆ ಇಷ್ಟನಪ್ಪ ಇದು? ಸಾಂಗ್ ಬೇಕಾ? ನಮ್ಮ ಅತ್ತೆ ಸಾಂಬಾರು ಬಿಡಿ ಅಂತ ಹೇಳ್ತಿದ್ದೆ, ಕಬಾಬ್ ಹಾಕ್ತೀನಿ ಅಂತ. ಅಜ್ಜಿಗೆ ಮತ್ತು ಅಜ್ಜಿ ತಾತಂಗೂ ನಮ್ಮ ನಾದಿನಿಯರಿಗೆ ಸಾಂಬಾರು ಬಿಡ್ತಾಯಿದ್ರು. ಅವ್ರಿಗೆ ಸರಿಯಾಗಿ ತಿರುಗಿಸೋಕ್ಕಾಗ್ತಾ ಇರಲಿಲ್ಲ, ಬಿಸಿ ಇತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೆ ನಾನು ಕಬಾಬ್ ಈ ಕಡೆ ಇಟ್ಕೊತೀನಿ, ಸಾಂಬಾರ್ದು ಈ ಕಡೆ ಇಟ್ಕೊಂಡು ತೆಗೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಸಮಾಧಾನವಾಗಿ ಹಾಕಿ ಚೆಲ್ಲೋಗ್ಬಿಡುತ್ತೆ ಅಂತ. ಅವ್ರು ಅದಕ್ಕೆ ಸಾವಧಾನವಾಗಿ ಹಾಕ್ತಾಯಿದ್ರು. ಅವಾಗೆ ಸ್ಟವ್ ಮೇಲೆ ಇಟ್ಕೊಂಡೇ ಹಾಕ್ತಾಯಿದ್ರು. ನಂದು ಕಬಾಬ್ ಆಯ್ತಾ ಬಂತು, ಊಟಕ್ಕೆ ಇಟ್ಟಿದ್ವಿ. ಇವಾಗ ಕಬಾಬ್ನ ಬೇಯಕ್ಕಿಟ್ಟಿದ್ದೆ. ಇನ್ನೂ ಒಂದು ದಬ್ಬೆನೂ ಆಗ್ತಿರ್ಲಿಲ್ಲ. ನನ್ನ ಅಳಿಯ ಮತ್ತು ನನ್ನ ನಾದಿನಿ ಮಕ್ಕಳಿಬ್ರು ಮತ್ತು ನನ್ನ ಕಬಾಬ್ ಹಾಕ್ಕೊಡು ಅಂತ ಹೇಳಿದ್ರು. ಅವ್ರಿಗೋಸ್ಕರನೇ ಕಬಾಬ್ ತಂದಿದ್ದು. ಅವರು ಚಿಕನ್ ಪೀಸು ಅದೆಲ್ಲ ಏನು ತಿನ್ನಲ್ಲ. ಕಬಾಬ್ ಆದರೆ ಒಂದು 2 ಪೀಸ್ ತಿನ್ಕೊತಾರೆ ಅಂತ ನಮ್ಮ ಮನೆಯವ್ರು ತಂದಿದ್ರು. ಹಂಗಾಗಿ ಆಯಿತು. 10 ಜನಕ್ಕೆ ಬೇಕು ಅಂತ ದೊಡ್ಡ ತಪ್ಪಲಲ್ಲಿ ಮಾಡಿದ್ದೆ. ಹಂಗಾಗಿ ನಗಾಡ್ತಾ ಇದ್ದಾರೆ ಎಲ್ಲ. 3 ಜನಕ್ಕೆ ಇಷ್ಟು ಚಿಕ್ಕ ತಪ್ಪಲೆ ಇಟ್ಕೊಂಡಿದ್ಯಾ ಅಂತ ಎಲ್ಲ ತಿಂದ್ಬಿಟ್ಟಿದ್ರು. ನಾವು 3 ಜನ ಲಾಸ್ಟಿಗೆ ತಿಂದ್ವಿ. ಇನ್ನು ಮುಂದೆ ಇನ್ನೂ ಬ್ಯೂಟಿಫುಲ್ ಆಗಿರೋ ವೀಡಿಯೋಸ್ ತರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.